SK Super TMT, the long life TMT. ಸರ್ಕಾರಿ ಹುದ್ದೆ ಭರ್ತಿಗಾಗಿ ಧಾರವಾಡದಲ್ಲಿ ಪ್ರತಿಭಟನೆ. ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಮೊದಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾಕೆ ಹುದ್ದೆಗಳ ಭರ್ತಿ ಆಗಿರಲಿಲ್ಲ? ಕೊರೋನಾ ಇತ್ರಿ, ಅವಾಗ ಕೆಲಸ ಸಿಕ್ಕಿಲ್ಲ ಅಂತ ನಿರುದ್ಯೋಗಿಗಳಿಗೆ 3,000 ಕೊಡ್ತಾ ಇರೋದು. ಸರ್ಕಾರಿ ಹುದ್ದೆ ಭರ್ತಿಗಾಗಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿರುವಂತ ರೀತಿ ಇದು ನೋಡಿ. ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಬಿಜೆಪಿನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಅಲ್ಲೇ PSCಗೆಲ್ಲ ಕೊಟ್ಟಿದ್ದೀವಿ. ಸರ್, ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಬಿಜೆಪಿನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ನನ್ನ ಸಹೋದ್ಯೋಗಿ ಧಾರವಾಡದಿಂದ ಪ್ರತಿನಿಧಿ ಜಾವೇದ್ ಅದೋನಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಜಾವೇದ್, ಬಿಜೆಪಿ ಲೀಡರ್ಸ್ಗಳು ಸೇರ್ಕೊಂಡ ತಕ್ಷಣ ಇದು ಬಿಜೆಪಿ ಪ್ರತಿಭಟನೆ ಆಗಿ ಹೋಗ್ಬಿಡುತ್ತೆ. ಅಲ್ಲಿರುವಂಥ ಯುವಕರು ಬಿಜೆಪಿ ನಾಯಕರುಗಳನ್ನು, ರಾಜಕಾರಣಿಗಳನ್ನು ಯಾಕೆ ಸೇರಿಸ್ಕೊಳ್ತಾರೆ ನಂಗಂತೂ ಅರ್ಥ ಆಗ್ತಿಲ್ಲ. ಕಾರಣ, ಈಗಾಗಲೇ DCM ಅವ್ರನ್ನ ಪ್ರಶ್ನೆ ಮಾಡಬೇಕಾದ್ರೂ ಕೂಡ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿಬಿಟ್ರು. ಅದು ಯಾರು ಕೇಳಿದ್ರು, ಯಾರು ಮಹಾನುಭಾವ ಕೇಳಿದ್ರು ನಂಗೆ ಗೊತ್ತಿಲ್ಲ. ಬಟ್ ಪ್ರತಿಭಟನೆ ಬಿಜೆಪಿ ಸ್ಪಾನ್ಸರ ಅಥವಾ ಯುವಕ ಯುವತಿಯರನ್ನೇ ನಿಲ್ಲದು ಪ್ರತಿಭಟನೆ ಮಾಡ್ತಿರೋದಾ ಜಾವೇದ್? ನಿಜ ಅರುಣ್, ಕಳೆದ 3 ಬಾರಿ ಏನು ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು, ಯುವ ಉದ್ಯೋಗಾಕಾಂಕ್ಷಿ ಸಂಘಟನೆ ಆಗಿರ್ಬೋದು, ಪೊಲೀಸರಿಗೆ ಏನಂತ ಹೇಳಿದ್ರೆ ಅನುಮತಿಯನ್ನು ಕೇಳಿರುತ್ತೆ. ಆದರೆ ಅದಕ್ಕೆ ಅನುಮತಿ ಸಿಗೋದಿಲ್ಲ. ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಪ್ರತಿಯೊಂದು ಏನಂತ ಹೇಳಿದ್ರೆ ನೆಪವನ್ನು ಹೇಳ್ತಾ ಪೊಲೀಸ್ ಇಲಾಖೆ ಒಂದು ಏನಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆಗೆ ಏನಂತ ಹೇಳಿದ್ರೆ ಕೊಕ್ಕೆ ಹಾಕುವಂಥ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಬಿಜೆಪಿ ಈಗ ಏನಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗನ ಕೊಡಿಸ್ಬೇಕನ್ನುವಂಥ ಉದ್ದೇಶದಿಂದ ಈಗ ಬಿಜೆಪಿ ಏನಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಮಾಡಿರುತ್ತೆ. ಹೀಗಾಗಿ ಇವತ್ತು ಆರ್ ಅಶೋಕ್ ಮತ್ತು ಏನಂತ ಹೇಳಿದ್ರೆ ಚಲುವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಹೀಗಾಗಿ ಇವತ್ತು ಸಾಕಷ್ಟು ಏನು ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಅವರು ಒಂದು ದೊಡ್ಡ ಮಟ್ಟದಲ್ಲಿ ಏನಂತ ಹೇಳಿದ್ರೆ ಈ ಒಂದು ಪ್ರತಿಭಟನೆಗೆ ಭಾಗಿಯಾಗಿರುವಂಥದ್ದು. ಅದರ ಜೊತೆಗೆ ಇವತ್ತು ಏನಂತ ಹೇಳಿದ್ರೆ ಆರ್ ಅಶೋಕ್ ಆಗಿರ್ಬೋದು, ಚಲುವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಸರ್ಕಾರಕ್ಕೆ ಏನಂತ ಹೇಳಿದ್ರೆ ಒತ್ತಾಯ ಮಾಡ್ತಾ ಇರುವಂಥದ್ದು ಒಂದೇ ಏನಂತ ಹೇಳಿದ್ರೆ ನಮಗೆ ಏನಂತ ಹೇಳಿದ್ರೆ ಇಲ್ಲಿವರಂಥ ಉತ್ತರ ಕರ್ನಾಟಕ ಭಾಗದ ಉದ್ಯೋಗಾಕಾಂಕ್ಷಿಗಳು ಏನಿದ್ದಾರೆ ಅವರಿಗೆ ಉದ್ಯೋಗವನ್ನು ಸಿಗಬೇಕು ಅನ್ನೋಂಥ ಒತ್ತಾಯ ಮಾಡ್ತಾ ಇರುವಂಥದ್ದು. ಇದರಲ್ಲೂ ಕೂಡ ಏನಂತ ಕೆಲವೊಬ್ಬರು ರಾಜಕಾರಣ ಮಾಡ್ತಾ ಇರುವುದು ನಿಜವಾಗ್ಲೂ ವಿಪರ್ಯಾಸ ಅಂತ ಹೇಳ್ಬೋದು ಅರುಣ್. ಓಕೆ ಜಾವೇದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.